300ಕ್ಕೂ ಹೆಚ್ಚು ಜನ ಅಕೌಂಟ್ ಹೇಳಿದ್ದಾರೆ. ಎಲ್ಲ ವರ್ಗದಲ್ಲೂ ಇದ್ದಾರೆ. ಎಲ್ಲ ವರ್ಗಕ್ಕೂ ಈಗ ಅಕೌಂಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇರೋ 7 ಸೀಟು ಸಿಟ್ಟಿಂಗ್ ಮೆಂಬರ್ಸು ಇದ್ದಾರೆ. ಎಲ್ಲರೂ ದುಡ್ಡಿರೋರಲ್ಲ, ಯಾರು ದುಡ್ಡಿರೋರಲ್ಲ. ಕೆಲವು ಬ್ಲಾಕ್ ಮಟ್ಟದಲ್ಲಿ ಅಧಿಕಾರ ಸಿಕ್ಕಿದೆ, ಕೆಲವು ಜಿಲ್ಲಾ ಮಟ್ಟದಲ್ಲಿ ಸಿಕ್ಕಿದೆ, ಕೆಲವು ರಾಜ್ಯ ಮಟ್ಟದಲ್ಲಿ ಸಿಕ್ಕಿದೆ, ಎಲ್ಲರೂ ಕೂಡ ಇದೆ. ನೋಡೋಣ ಪಾರ್ಟಿ, ಯಾಕೆಂದರೆ ನಾವು ಮಲೆನಾಡಿಗೂ ಕೂಡ ಇದಕ್ಕೆ ಕರಾವಳಿಗೂ ಕೇಳ್ತಾರೆ, ಕಲ್ಯಾಣ ಕರ್ನಾಟಕಕ್ಕೂ ಕೇಳ್ತಾರೆ, ಮುಂಬೈ ಕರ್ನಾಟಕ ಕೇಳ್ತಾರೆ, ಬೆಂಗಳೂರು ಕೇಳ್ತಾರೆ, ಹಳೆಬೀಡು ಕೇಳ್ತಾರೆ. ಎಲ್ಲ ಕಡೆಯೂ ಭಾಳ ಕಷ್ಟಕರವಾದಂಥ ಭವಿಷ್ಯತ್ತು. ಅದು ಡೆಲ್ಲಿಯವರು ಮಾಡ್ತಾರೆ. ಸರ್ ರಾತ್ರಿ ಪರಮೇಶ್ವರ್ ಅವರು ಅಸಮಾಧಾನ ಹೊರಹಾಕಿದ್ದಾರೆ ಸರ್. ಸಿಎಂ ಡಿಸಿಎಂ ಇಬ್ಬರೇ ತೀರ್ಮಾನ ಮಾಡಬಹುದು, ಮತ್ತೆ ಹಿರಿಯ ನಾಯಕರ ಅಭಿಪ್ರಾಯವನ್ನು ಕೂಡ ಕೇಳಬೇಕು ಅಂತ ಹೇಳಿದ್ದಾರೆ. ಖಂಡಿತ ಅವ್ರ ಮಾತು ಕೇಳ್ತಾರೆ ಸರ್. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧಿಕಾರಿಯೊಬ್ಬರು ಆತ್ಮಹತ್ಯೆ ಮಾಡ್ಕೊಂಡಿದ್ರು ಸರ್. ಬೇರೆ ಬೇರೆ ಆರೋಪಗಳು, ಅಂದ್ರೆ ಸಚಿವರ ಪಾತ್ರ ಇತ್ತು, ಹಣ ವರ್ಗಾವಣೆ ಆಗಿತ್ತು ಅಂತೆಲ್ಲ. 182 ಕೋಟಿ ಹಣ ವರ್ಗಾವಣೆ ಆಗಿದೆ. ನಾನು ಇವತ್ತು ಬೆಳಗ್ಗೆ ಪೇಪರ್ ಓದಿದ್ದೀನಿ. ಇನ್ನು ಫುಲ್ ಮಾಹಿತಿ ತೆಗೆದುಕೊಳ್ತೀವಿ. ಮಾಹಿತಿ ತೆಗೆದುಕೊಂಡು ನಾವು ಏನು ನಿಜಾಂಶ ಅಂತೇಳಿ ನೋಡಿ ಆಮೇಲೆ ಅದ್ರ ಬಗ್ಗೆ. ಸರ್, ದೆಹಲಿ ಭೇಟಿ ಸಂದರ್ಭದಲ್ಲಿ ಕೆಪಿಸಿಸಿ ಅಧ್ಯಕ್ಷ ಬದಲಾವಣೆ ವಿಚಾರ ಏನಾದರೂ ಚರ್ಚೆ ಆಗುತ್ತಾ ಸರ್? ನಿಮ್ಮ ಹತ್ರ ಏನಾದ್ರು ಇರ್ಬೋದು ಮಾಹಿತಿ. ಅಲ್ಲ ಸರ್.